ಪ್ರಾಧಿಕಾರ ಏನೂ ಮಾಡ್ತಿಲ್ಲ, ಭೂಷಣಕ್ಕಿದೆ ಅಷ್ಟೇ. ಅದು ಕೊಳಚೆ ನೀರು, ಪ್ಲಾಸ್ಟಿಕ್ಕು ಎಲ್ಲ ವಾಸನೆಯಲ್ಲಿ ಹೋದ್ರೆ ಇದನ್ನ ಹೆಂಗೆ ನಾವು ಪಾರಂಪರಿಕ ಪ್ರದೇಶ ಅಂತ ಹೇಳ್ಕೊಳ್ಳೋದು? ಪ್ರಾಧಿಕಾರ ಇರೋದು ಯಾಕೆ? ಇಷ್ಟು ವರ್ಷ ಮಹಿಷಾಸುರ ನಿಂತಿಲ್ವಾ? ಅದಕ್ಕೆ ಯಾಕೆ ಮಂಟಪ ಬೇಕು? ಇಷ್ಟು ವರ್ಷದಿಂದ ಚಾಮುಂಡಿ ಬೆಟ್ಟಕ್ಕೆ ಜನ ಬರೋದಿಲ್ವಾ? ಅದಕ್ಕೆ ನೀವು ಕಟ್ಟಡ ಕಟ್ಟಬೇಕಲ್ಲಿ. ಪ್ರಾಧಿಕಾರದ ಯಾರು ಮೆಂಬರ್ಸೇ ಇಲ್ಲ ಮೇಡಮ್. IAS ಆಫೀಸರ್ ಒಬ್ಬರೇ ಆಫೀಸ್ ಕೊಟ್ಟಿದ್ದಾರೆ, ಇದು ಅರಮನೆ ಕೆಳಗಡೆ ಕೂತಿರ್ತಾರೆ, ಮೇಲೊಂದು ರೌಂಡ್ ಹೋಗ್ತಾರೆ, ಸರ್ಕಾರಿ ಕಾರು ವಾಪಸ್ ಬರ್ತಾರೆ ಅಷ್ಟೇ. ಚಾಮುಂಡಿ ಬೆಟ್ಟ ಹಸಿರು ವಲಯ ಈಗ ಕಾಂಕ್ರೀಟ್ ವಲಯ ಆಗ್ತಾ ಇದೆ ಅಷ್ಟೇ. ಚಾಮುಂಡಿ ಬೆಟ್ಟದಲ್ಲಿ ನಾವು ಹೇಳಿದ್ವಿ ಮಾಡಬೇಡಿ, ಇದು ಪಾರಂಪರಿಕ ಕಟ್ಟಡದ ಲಿಸ್ಟಲ್ಲೇ ಬರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟನೂ ಒಂದು ಸ್ವಾಭಾವಿಕವಾದ ಪಾರಂಪರಿಕ ಪ್ರದೇಶ, ಅದು ಸ್ವಾಭಾವಿಕ, ಧಾರ್ಮಿಕ ಮತ್ತು ಎಲ್ಲ ರೀತಿಯಲ್ಲೂ ಪರಂಪರೆಯನ್ನು ಹೊಂದಿರತಕ್ಕಂಥ ಜಾಗ ಅಲ್ಲ. ಬಿಡಬೇಡಿ, ನೀವು ಅದನ್ನು ಹಾಗೆ ಉಳಿಸ್ಕೊಳ್ಳಿ ಅಂದರೂ ಕೇಳ್ತಾ ಇಲ್ಲ. ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ರಾಧಿಕಾರ ಏನೂ ಮಾಡ್ತಿಲ್ಲ, ಭೂಷಣಕ್ಕಿದೆ ಅಷ್ಟೇ. ಅದು ಅವ್ರು ಯಾವ ರೂಲ್ಸು ರೆಗ್ಯುಲೇಷನ್ನು ಫಾಲೋ ಮಾಡಿದ್ದಾಗಲೇ ಏನಾದ್ರು ಮಾಡಿದ್ದು ನಾನು ನೋಡಲೇ ಇಲ್ಲ. ಅವ್ರಿಗೆ ಆ ರೂಲ್ಸು ರೆಗ್ಯುಲೇಷನ್ ಅರಿವಿಲ್ಲ ಅಂತ ಕಾಣುತ್ತೆ. ಓದ್ಕೋಬೇಕು. IAS ಆಫೀಸರ್ನೇ ಮಾಡಿದ್ದಾರೆ. ನಾನು ಅದೇ ಕೇಳೋದು. ಈಗ ಪಾರಂಪರಿಕ ಕಟ್ಟಡಗಳಿಗೆ ನೀವು ಮಾಡಿರೋ ಲಾ ಇದೆ, ರೆಗ್ಯುಲೇಷನ್ ಇದೆ, ಅದನ್ನು ಓದ್ಕೊಂಡು ಅದ್ರ ಪ್ರಕಾರ ಮಾಡಬೇಕು ತಾನೇ ನೀವು. ಅದನ್ನು ಮೀರಿ ಯಾಕೆ ಮಾಡ್ತೀರಿ? ಈಗ ಆಗ್ತಾ ಇರೋದು ಅದೇನೇ ಎಲ್ಲ ಕಡೆಯಿಂದನೂ. ಸರ್, ಅವೈಜ್ಞಾನಿಕವಾಗಿ ನಡೀತಾ ಇರೋದು ನಿಜ, ಅದರಲ್ಲಿ ಏನೂ ಅನುಮಾನ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಅದರ ತಡ್ಕೊಳ್ಳೋ ಶಕ್ತಿಗಿಂತ ಜಾಸ್ತಿ ಬೆಟ್ಟದಲ್ಲಿ ಏನೂ ಮಾಡಬೇಡಿ. ಆ ಅಂಗಡಿಗಳನ್ನು ಖಾಲಿ ಮಾಡಿಸಿ, ಅವ್ರನ್ನೆಲ್ಲ ಕಟ್ಟಿರೋ ಅಂಗಡಿಗಳಿಗೆ ಕಳಿಸಿ, ಫುಟ್ಪಾತನ್ನು ಕ್ಲಿಯರ್ ಮಾಡಿ. ಇನ್ನೊಂದು, ಅಲ್ಲಿಗೆ ಬರೋ ಬಸ್ಸುಗಳು, ಪ್ರೈವೇಟ್ ಕಾರ್ಗಳನ್ನು ನಿಲ್ಲಿಸಿ, ಸರ್ಕಾರಿ ಬಸ್ಗಳನ್ನು ಮಾಡಿ, ಮಿನಿ ಬಸ್ಗಳು ಮಾಡಿ. ಅದಿಲ್ವಾ ಎಲೆಕ್ಟ್ರಿಕ್ ಬಸ್ಸನ್ನು ಮಾಡಿ. ಆ ಮಲ್ಟಿ ಇದಿದೆಯಲ್ಲ ಪಾರ್ಕಿಂಗ್ ಏರಿಯಾ, ಅದ್ರ ಹಿಂಭಾಗ ಹೋಗಿ ನೋಡಿ, ಕೊಳಚೆ ನೀರು, ಪ್ಲಾಸ್ಟಿಕ್ಕು ಎಲ್ಲ ವಾಸನೆಯಲ್ಲಿ ಹೋದರೆ ನೋಡ್ಬಿಟ್ಟು ಬೇಜಾರಾಗೋಯ್ತು. ಏನಪ್ಪ ಇದನ್ನು ಹೆಂಗೆ ನಾವು ಪಾರಂಪರಿಕ ಪ್ರದೇಶ ಅಂತ ಹೇಳ್ಕೊಳ್ಳೋದು? ಅದನ್ನೇನಾದ್ರು ಮಾಡಬೇಕು ಅಂದರೆ ಪ್ರಾಧಿಕಾರ ಇರೋದು ಯಾಕೆ? ಅವ್ರು ಹೋಗಿ ನೋಡಬೇಕು, ಅದು ಕ್ಲೀನ್ ಮಾಡಿಸ್ಬೇಕದು. ಪ್ರಾಧಿಕಾರಕ್ಕೆ ಹಣ ಕೊಟ್ಟಿಲ್ವ ಸರ್ಕಾರ? ಬಿಲ್ ಮಾಡಿ ತರಿಸ್ಕೊಳ್ರಿ, ದುಡ್ಡು ಮಾಡಿ ಸಂರಕ್ಷಣೆ ಮಾಡಿ. ಅದು ನಾವು ಹೇಳೋದು, ಅದಾಗಬೇಕು. ಆದಷ್ಟು ಬೇಗ ಆ ಬೆಟ್ಟದ ಕೆಲಸನೂ ಅಷ್ಟೇ ವೈಜ್ಞಾನಿಕವಾಗಿ ಮಾಡಿ. ಆ ಶಕ್ತಿ ಎಷ್ಟಿದೆ ಅದನ್ನು ನೋಡ್ಕೊಂಡು ಮಾಡಿ. ಇಲ್ಲದೇ ಇರೋ ಕಟ್ಟಡಗಳು ಯಾಕೆ ಬೇಕು? ಇಷ್ಟು ವರ್ಷ ಮಹಿಷಾಸುರ ನಿಂತಿಲ್ವಾ? ಅದಕ್ಕೆ ಯಾಕೆ ಮಂಟಪ ಬೇಕು? ಇಷ್ಟು ವರ್ಷದಿಂದ ಚಾಮುಂಡಿ ಬೆಟ್ಟಕ್ಕೆ ಜನ ಬರೋದಿಲ್ವಾ? ಹೋಗ್ತಾ ಇಲ್ವಾ, ಬರ್ತಾ ಇಲ್ವಾ? ಅದಕ್ಕೆ ನೀವು ಕಟ್ಟಡ ಕಟ್ಟಬೇಕಲ್ಲಿ. ಇದೆಲ್ಲ ತಪ್ಪು. ಅನಾವಶ್ಯಕವಾದ ಕಾಮಗಾರಿಗಳನ್ನು ಚಾಮುಂಡಿ ಬೆಟ್ಟದಲ್ಲಿ ಮಾಡ್ತಾಯಿದ್ದಾರೆ. ಇಲ್ಲ, ಮಾಡ್ತಾಯಿಲ್ಲ. ಧೈರ್ಯವಾಗಿ ಹೇಳ್ತೀನಿ, ಪ್ರಾಧಿಕಾರದ ಯಾರೂ ಮೆಂಬರ್ಸೇ ಇಲ್ಲ. ಇಂತಿಂಥವ್ರು ಮೆಂಬರ್ಸ್ ಇರಬೇಕು ಅಂತ ಇದೇ ರೂಲ್ಸಲ್ಲಿ ಯಾರೂ ಇಲ್ಲ. ಅವರೇ ಸಿಂಗಲ್ ಪರ್ಸನ್ ಮೇಡಮ್. IAS ಆಫೀಸರ್ ಒಬ್ಬರೇ ಏನು ಮಾಡ್ತಾರೆ? ಆಫೀಸ್ ಕೊಟ್ಟಿದ್ದಾರೆ, ಇದು ಅರಮನೆ ಕೆಳಗಡೆ, ಅಲ್ಲಿ ಕೂತಿರ್ತಾರೆ, ಮೇಲೊಂದು ರೌಂಡ್ ಹೋಗ್ತಾರೆ, ಸರ್ಕಾರಿ ಕಾರು ವಾಪಸ್ ಬರ್ತಾರೆ ಅಷ್ಟೇ. ಅದೆಲ್ಲ ಹಂಗೆ ಆಗೋಗಿದೆ. ಚಾಮುಂಡಿ ಬೆಟ್ಟ ಹಸಿರು ವಲಯ, ಅದನ್ನು ಕಾಪಾಡಿ ಅಂತ ಆಗ್ಲಿಂದ ಹೇಳ್ತಾ ಇದ್ದಾರೆ. ಏನೂ ಇಲ್ಲ, ಪೇಪರಲ್ಲಿ ಇದೆ ಹಸಿರು ವಲಯ. ಈಗ ಕಾಂಕ್ರೀಟ್ ವಲಯ ಆಗ್ತಾಯಿದೆ ಅಷ್ಟೇ. ಅವು ಅಮ್ಮನೇ ಅವತಾರ ತಳ್ಕೊಂಡು ಬಂದು ಆ ಮಹಿಷಾಸುರನ ಸಾಯಿಸ್ಲು ಅಂತ ಹೇಳ್ತಾರಲ್ಲ, ಹಂಗೇನಾದರೂ ಮಾಡಿ ಆ ಅಮ್ಮನೇ ಕಾಪಾಡ್ಕೋಬೇಕಷ್ಟೆ. ಏನೂ ಮಾಡೋಕ್ಕಾಗಲ್ಲ.